ಹುಲ್ಲು ಬಿದ್ದವು. ಈ ಸತಿ ಎಂಥ ಮೀನು ತಂದರೆ ಏನಪ್ಪ, ಮುಳ್ಳು ಮುಳ್ಳು ಬರೀ ಸುಡಷ್ಟೊತ್ತಿಗೆ ಪೂರ್ತಿ ಇದರಲ್ಲಿ ಕೆಂಡಾಗಿ ಹೋಗ್ತದೆ ಎಲ್ಲದು. ಹೇಳಿನಿ ಆ ಕಾಂಡದ ಮೀನು ತಗೋಬಲ್ಲಿ ಅಂತ. ಮಂಡೆ ಒಂಚೂರು ದೊಡ್ಡ ಅನ್ನೋದೊಂದು ಬಿಟ್ಟರೆ ಘನಾಗಾತಿತ್ತು ಚಟ್ನಿಗೆ. ತಪ್ಪ ಮಗದು ಮೀನು ಚಟ್ನಿ ಇಲ್ಲದೆ ಗಂಟ್ಲು ಕೆಳಗೆ ಅನ್ನ ಇಳಿಯಲ್ಲ ಅಂತಾರೆ. ಎಷ್ಟು ಏನು ಸ್ವಲ್ಪ ಮೀನು ತಗೊಂಡೋಗಿ ಹಾಕೊಂಡಿದ್ನ, ಎಲ್ಲ ಚೊಕ್ಕ ಮಾಡೋಷ್ಟೊತ್ತಿಗೆ ಎಂಥದ್ದು ಇಲ್ಲ. ಈರುಳ್ಳಿ ಕೊಚ್ಚಿ ಹಾಕ್ಬೇಕೇನು, ಅಥವಾ ಅಷ್ಟು ಮೀನೇ ಹಾಕ್ತೀನಿ ಅಂದರೆ 1 kg ಬೇಕಾಗ್ತದೇನು. ನಾನು ಹಂಗಾರು ಓದು ಆಗ್ತದೆ, ಇನ್ನೊಂದು 4 ದಿನಕ್ಕೆ ಅಂತ ಮಾಡೋದು ಬೇಡ ಅಂತ ಜ್ಞಾನ ಮಾಡೇನೆ. ನೋಡಿದ್ರೆ ಹಿಂದಿಗೆ ಸಾಕಾಗ್ತದ ಸಾಕಾಗಲ್ಲ. ಅಮ್ಮ ಇನ್ನೂ ಆಗ್ಲೇ ಅದು ಎಷ್ಟು ಹೊತ್ತು ಕ್ಲೀನ್ ಮಾಡ್ತೀವಿ ಮಾರತಿ? ನಾ ಹೇಳಿನಿ ಬೇಗ ಹೋಗ್ಬೇಕು ಅಂತ, ಹಂಗೆ ಹೇಳಿದ ದಿವ್ಸನೇ ತಡ ಮಾಡ್ತೀಯ ನೀನು. ಇವತ್ತು ಅಪ್ಪನೂ ಬತ್ತಾರೋ ಬರಲ್ಲ. ನಾಲ್ ಹೋದಕ್ಕೋ ಎಲ್ಲ ಒಂಥರ ಮಾತಾಡ್ತಾರಮ್ಮ. ಅವ್ರು ಹೇಳೋದು ಸರಿನೇಯ. ಈಗ ಅವ್ರು ಮಾತ್ರ ಮನೇಲಿ ಎಲ್ಲರೂ ಬಂದು ಕೆಲಸ ಮಾಡೋದು, ನಮ್ಮ ಮನೇಲಿ ನಾವು ಒಬ್ಬ ಹೋಗೋವನು ಸರಿ ಹೋಗದೇ ಇದ್ದರೆ. ಪಾಪಣ್ಣಣ್ಣರು ಏನು ಹೇಳಲ್ಲ, ಪಾರ್ವತತ್ತೇನೋ ಅಂತ ಹೇಳಲ್ಲ. ಮಾದಪ್ಪಜ್ಜಿ ಮಾತ್ರ ಕಣ್ಣಿಗೆ ಕೈ ಹಿಡ್ದಂಗೆ ಮಾತಾಡ್ತಾರೆ ಗೊತ್ತಾ. ನಿಂಗೆ ಒಳ್ಳೆ ಲಾಯ್ಕ್ ಆಗಿದೆ, ಅದಕ್ಕೆ ನಮ್ಮ ಮನೇಲಿ ಇಲ್ಲಿ ತಂದಿಟ್ಟು ಏನೋ ಸಮಪಾಲು ಅಂತೀರಿ ಕಡಿಕೆ, ಈ ಕೆಲಸ ಮಾತ್ರ ನಾವು ಜಾಸ್ತಿ ಮಾಡೋದು ಅಂತಾರೆ. ಅದಕ್ಕೆ ನಿಂಗೆ ಹೇಳಿದ್ ನಾನು, ಯಾರು ಮುಟ್ಟು ಬಿಡಿಸ್ಲಿ ಸುಲಿಲಿ ಎಂಥದೇ ಮಾಡಲಿ ತೂಕ ಮಾಡಿಬಿಡಿ ಅಂತ. ಅವ್ರವ್ರ ಪಾಲಿಂದ ಅವ್ರವ್ರ ಬರೆದು ಇಟ್ಕೊಂಡ್ರೆ ಲಾಸ್ಟಿಗೆ ಇದು ಮಾಡೋಕ್ಕಾಗ್ತದೆ, ಯಾರ್ಯಾರು ಎಷ್ಟೆಷ್ಟು ಅಂತ ಗೊತ್ತಾಗ್ತದೆ. 4 ಜನ ಸೇರಿ ಮಾಡೋ ಕೆಲಸ ಅಂದರೆ ಸುಮ್ಮನೆ ಆಗ್ತದಂತ ಮಾಡಿಯ. ಹಿಂಗಿದ್ದ ಸಣ್ಣ ಪುಟ್ಟ ಮಾತು ಬರ್ತವೆ, ಅದಕ್ಕೆ ಲೆಕ್ಕ ಸಮ ಇಟ್ಕೋಬೇಕು ಅನ್ನೋದು. ಅಲ್ಲಲ್ಲೇ ಕೈಯಲ್ಲೇ ಇಟ್ಕೋತೀವಿ. ಇದನ್ನು ಹೇಳಿದೆ ನಾನು ಹಿಂಗೆ ತೂಕ ಮಾಡೋಣ ಅಂತ. ಪಾಪಣ್ಣಣ್ಣೆ ಬೇಡ ಅಂದರು. ಅದರಲ್ಲೊಂದು ಏನು ಮಾರಯ್ಯ ಸಾಕು ಸುಮ್ಮನಿರು ಅಂದರು. ಅವರು ಎಲ್ಲಿ ಪಾರ್ವತತ್ತಿಗೆ ಮೊದಲಿನಂಗೆಲ್ಲ ಬಂದು ಕೂರಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೂರಲ್ಲ ಅವರು. ಶಾರದಕ್ಕೆ ಬರೋದು ಭಾಳ ಕಡಿಮೆ. ಮಾದಪ್ಪಚ್ಚ ಮಾತ್ರ ಎಲ್ಲ ಕೆಲಸನೂ A to Z ಎಲ್ಲ ಅವರೇ ಮಾಡ್ತಾರೆ. ಇದೊಂದು ಫೋನ್ ಮಾರತಿ. ಹಾಂ ಹೇಳೋ, ಎಂತ ಸುಮ್ಮನೆ ಮಾಡ್ದ? ಸುಮ್ಮನೆ ಅಲ್ಲ, ಏನೋ ಮಾತಾಡೋಕ್ಕಿತ್ತು ಅದಕ್ಕೆ ಮಾಡಿದೆ. ಫ್ರೀ ಇದ್ದೀರಾ? ಹಾಂ ಫ್ರೀ ಇದ್ದೀನಿ, ಹೇಳು ಏನು. ಬಾಲೆ ಆರಾಮದಿಯಾ? ಬಾಲೆ ಆರಾಮದೆ. ಅಪ್ಪನೇ ಎಷ್ಟು ಬೇಜಾರು ಮಾಡ್ಕೊಂಡಾರ ಗೊತ್ತಾ ನೀವು ಮಾಡಿರೋ ಕೆಲಸಕ್ಕೆ. ನನಗೂ ಗೊತ್ತಾಗಲ್ಲ, ನಿಮಗೆ ಬೇರೆ ಎಲ್ಲ ಗೊತ್ತಾಗ್ತದೆ, ಇದು ಮಾತ್ರ ಗೊತ್ತಾಗಲ್ಲ. ಅಮ್ಮ ಮಾವನವರು ಹೇಳ್ಬೋದಿತ್ತು, ಅವರು ಹೇಳಲ್ಲ. ಅವ್ರು ಹೇಳೋಕ್ಕೆ ನೀವು ಸರಿಯಾಗಿ ಗೌರವ ಕೊಟ್ಟರೆ ಅವ್ರು ಹೇಳ್ತಾರೆ. ಇದಕ್ಕೆ ಅಂತ ಆದಪ್ಪ, ಸಡನ್ನಾಗಿ ಹೋದ್ರೆ ಅಮ್ಮ ಏನು ಅಂದ್ಕೋತದೇನೋ. ಹೇಳ್ತಿ ಫೋನ್ ಬಂದಕ್ಕೂ ಅಚ್ಚಿಗೆ ಹೋದ ಅಂತ. ಊಟ ಮಾಡಿ ಆತ ನಿಂದು? ನಾನೆಂತ ಹೇಳ್ತಿದ್ದೀನಿ, ನೀವೆಂತ ಹೇಳ್ತಿದ್ದೀರಿ? ಅಪ್ಪಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಾರೆ ಗೊತ್ತಾ. ಎಂತ ಅಂತ ಇದು ಇಲ್ಲ, ನಂದಾಗಲ್ಲ ಊಟ. ಅಮ್ಮ ಮೀನು ಚಟ್ನಿ ಮಾಡ್ತಾ ಇದೆ, ಮೀನು ಚಟ್ನಿ ಆದಮೇಲೆ ಊಟ ಮಾಡ್ತೀನಿ. ನೀವು ಎಷ್ಟೊತ್ತಿಗಾರು ಊಟ ಮಾಡಿ, ನಾ ಕೇಳಿದ್ನ ಈಗ. ಅಲ್ಲ, ಚೇಣಿ ವಹಿಸ್ಕೊಳಕ್ಕೆ ನೀವು ಪಾಪಣ್ಣನ ಸೇರ್ಕೊಂಡು ಆ ಚೋಟನ್ನು ಸೇರಿಸ್ಕೊಂಡಿರಂತೆ. ಅವ್ರ ಮನೇಲಂತೂ ಯಾರೂ ಸತ್ಯ ಹೇಳೋರು ಯಾರೂ ಇಲ್ಲ, ಆದರೂ ಅವ್ರನ್ನ ಸೇರಿಸ್ಕೊಳಕ್ಕಾಗ್ಯದ ನಿಮಗೆ. ನಮ್ಮಪ್ಪನ ಒಂದು ಮಾತು ಕೇಳ್ಬೋದಿತ್ತು, ಹೌದಾ? ನನಗೂ ಗೊತ್ತಾಗಲ್ಲ, ಈಗ ಹೇಳ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಮಾಡ್ಬೋದಿತ್ತು ಅಂತ. ಹಾಂ ನೋಡ್ತೀನಿ ತಡಿ, ಹುಡುಕ್ತೀನಿ. ಅಲ್ಲೇ ಇದ್ದರೆ ಬರೋ ತಗೋಬರ್ತೀನಿ. ಸದ್ಯಕ್ಕೇನು ಬರೋಕ್ಕಾಗಲ್ಲ, ಈಗ ಅಲ್ಲಿ ಇರೋ ಬಟ್ಟೆ ಅಡ್ಜಸ್ಟ್ ಮಾಡಿ ಹಾಕ ಸಾಕು. ನೋಡ್ತೀನಿ ತಡಿ, ನೋಡಿ ಅದೇ ಇಲ್ಲ ಹೇಳ್ತೀನಿ. ಎಂತ ಆದ್ರಿ, ನಾನೆಂತ ತರಕ್ಕೆ ಹೇಳಿನಿ, ಎಂತ ನೋಡ್ತೀರಿ ಹೋಗಿ. ಬಾಯ್ ಮುಚ್ಚು ಸ್ವಲ್ಪ. ಅಲ್ಲಿ ಅಡುಗೆ ಮನೇಲಿ ಇದ್ದೀನಿ, ಅಮ್ಮ ಅಲ್ಲೇ ಅದೇ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀಯಲ್ಲ, ಸ್ವಲ್ಪ ನಿಂಗೆ ಸೂಕ್ಷ್ಮ ಅರ್ಥ ಆಗಲ್ಲ ಅಲ್ಲ. ಓ, ನೀವು ಅಡುಗೆ ಮನೇಲಿದ್ರಾ? ನನಗೇನು ಗೊತ್ತೋ, ಒಂದು ಮಾತು ಹೇಳ್ಬೇಕ ಇಲ್ಲ? ಹೇಳಿದ್ರೆ ನಿನ್ನ ತಲೆ ಒಳಗೆ ಹೋಗ್ಬೇಕಾತಲ್ಲ. ಅಮ್ಮ ಏನು ಅಂದ್ಕೊಂತೇನು ಮಾತ್ರ ಮುದ್ದಣ್ಣಿ ನೀ ಕಲ್ತಿದ್ಕೊಂಡಿಲ್ಲ ಬಿಡು.
ನಾನು ಅಷ್ಟು ಹೆಡ್ಡಿ ಅಂತ ಲೆಕ್ಕ ಹಾಕಿಯಲ್ಲ, ನನಗೆ ಗೊತ್ತಾಗಲ್ಲ ನೀ ಎಷ್ಟೆಷ್ಟೊತ್ತಿಗೆ ಎಂತೆಂತ ಮಾಡ್ತೀಯ ಅಂತ. ಈಗ ಮಾತಾಡೆ, ಅದು ಏನೇ ಮಾತಾಡೋದಾದ್ರು ಅಲ್ಲಿ ನಿಂಗೆ ಸ್ವಲ್ಪ ಸೂಕ್ಷ್ಮ ಅರ್ಥನೇ ಆಗಲ್ಲ. ನಾ ಹೇಳ್ತಿದ್ದೀನಿ ಅಮ್ಮ ಎಂತ ಹೇಳ್ತಾ ಇದೆ ಅಂತೇಳಿ, ಅಮ್ಮ ಏನೂ ಹೇಳಿರಲ್ಲ, ನಿನ್ನ ಗಮನಕ್ಕೆ ಬರಲಿ ಅಂತ ಹೇಳಿನಿ. ನಿಂಗೆ ಅದು ಏನೂ ಗೊತ್ತೇ ಆಗಲ್ಲ. ನಿನ್ನ ತಲೆ ಒಳಗೆ ಏನದು ಅದೇಯ ಬಡ 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 ಹೇಳಿಬಿಡ್ತೀಯ. ನಿಂಗೆ ಯಾವಾಗ ಬುದ್ಧಿ ಬರೋದೇನ? ಹೌದೌದು, ಯಾವಾಗಲೂ ಇದನ್ನೇ ಹೇಳಿ, ಬುದ್ಧಿ ಕಡಿಮೆ ಹಾಗೆ ಹೀಗೆ ಅಂತ. ನನಗೆ ಬುದ್ಧಿ ಎಷ್ಟಿರ್ಬೇಕೋ ಅಷ್ಟು ಕರೆಕ್ಟಾಗಿ ಅದೇ, ಬುದ್ಧಿ ಕಡಿಮೆ ಆತ ಇರೋದು ನಿಮ್ದೀಗ, ಅದಕ್ಕೆ ಹಿಂಗೆ ಮಾಡ್ತಿರೋದು. ಎಂತ ಎಂತ ಆತು ನಿಂಗೆ? ಇದನ್ನು ಹೇಳೋಕ್ಕಾಗಿ ಫೋನ್ ಮಾಡ್ದ? ಏನಾರೋ ಒಂದು ಹೇಳು, ಮನಸ್ಸಿಗೆ ಕಿರಿಕಿರಿ ಮಾಡ್ಬೇಕು ನೀನು ನೋಡಿ ಯಾವಾಗಲೂ. ಎಂತಾಗಿದೆ? ನಾನೆಂತ ಮಾಡೀನಿ ಈಗ? ಅದನ್ನು ಹೇಳೋಕ್ಕಾಗಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ ಪೂರ್ತಿ. ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡು ಬಂದು ಕೂತಿದ್ರು ಗೊತ್ತಾ? ನನಗೆ ಹೊಟ್ಟೆಲ್ಲ ಉರಿತು. ಮೊದಲೇ ಗೊತ್ತಿದ್ರೆ ನಾನು ಹೇಳಾರು ಹೇಳ್ತಿದ್ದೆ. ಅಲ್ಲ ಇವತ್ತು ಎಂತ ಆತಂತೀನಿ, ಬಾಳ್ತಿಗೆ ಅಂತ ತಂದಿಟ್ಟಿದ್ನಿ, ಎಲ್ಲರೂ ಒಂದೇ ಸತಿ ಪೂರ್ತಿ ಕುಡ್ದೇ ಬಿಡ್ತಾ ಹೆಂಗೆ? ಒಂದಕ್ಕೊಂದು ಸಂಬಂಧನೇ ಇಲ್ದಿದ್ದಂಗೆ ಮಾತಾಡ್ತಾ ಇದೆಯಲ್ಲ. ಪಲ್ಲವಿ, ಎಂತ ಆಗಿದೆ ನಿಂಗೆ? ನೀ ಫೋನ್ ಇಡು ಹೇಳ್ತೀನಿ. ಎಂತಕ್ಕೆ ಒಂಥರ ಮಾತಾಡ್ತಿದ್ದೀಯಲ್ಲ? ನಾ ಪೂರ್ತಿ ಮಾತಾಡೋ ತನಕ ಸ್ವಲ್ಪ ಸುಮ್ಮನೆ ಇರಿ. ಅಪ್ಪ ಎಂತಕ್ಕೆ ಬೇಜಾರಲ್ಲಿ ಬಂದು ಕೂತಿದ್ದೆ ಗೊತ್ತಾ? ಆ ಚೋಟುಗೆ ಎಲ್ಲ ನೀವು ಸೇರಿಸ್ಕೊಂಡಿರಂತೆ ಚೇಣಿ ಮಾಡೋಕ್ಕೆ ನಿಮ್ಮ ಜೊತೆ. ಅಲ್ಲಿ ನಮ್ಮ ಅಪ್ಪ ಇದ್ರಲ್ಲ, ಅವ್ರಿಗೊಂದು ಮಾತು ಹೇಳಿದ್ರೆ ಅವರು ಸೇರ್ಕಿತಿದ್ರಪ್ಪ. ಅದನ್ನೇ ಹೇಳ್ಕೊಂಡು ಬೇಜಾರು ಮಾಡ್ತಿದ್ರು ಗೊತ್ತಾ? ಒಂದು ಮಾತು ಹೇಳಲ್ಲ ನನಗೆ ಅಂತ. ಇದೆಯಾ ಅಂತ ಇದ್ದಕ್ಕಿದ್ದಂತೆ ಈಗ ಹೆಂಗೆ ಬಂತು ಮಾರುತಿ ಈ ಆಲೋಚನೆ? ನಾವು ಚೇಣಿ ಅಂತ ಶುರು ಮಾಡಿ ಸುಮಾರು ದಿವಸ ಆಗಿದೆ, ಈಗ ಜ್ಞಾನೋದು ಯಾತಂತ ನಿನ್ನಪ್ಪಗೆ? ನಿಮಗೆ ಯಾವಾಗಲೂ ಜೋಕೆ ನಿಮಗೆ. ಪೇಟೆಗೆ ಹೋದಾಗೆಲ್ಲ ಎಲ್ಲರೂ ಕೇಳ್ತಾರಂತೆ ಗೊತ್ತಾ? ನಿಮ್ಮ ಅಳಿಯ ಎಂತಕ್ಕೆ ಈ ಥರ ಮಾಡಿದ್ದು, ನೀವು ಇಷ್ಟ ಹತ್ರದಲ್ಲಿದ್ದರೆ ನಿಮ್ಮನ್ನು ಸೇರಿಸ್ಕೊಬೋದಿತ್ತು. ಆ ಚೋಟು ನೋಡಿದ್ರೆ ಮೈ ತುಂಬ ಸಾಲ ಮಾಡ್ಕೊಂಡು ಏನೇನೋ ಇದು ಮಾಡ್ತಿರ್ತಾನೆ, ಆ ಹುಡುಗನ ಸೇರಿಸ್ಕೊಂಡಾರೆ ಅಂಥೇಳೆಲ್ಲ ಹೇಳ್ತಾರಂತೆ ಗೊತ್ತಾ? ಎಷ್ಟು ಬೇಜಾರಾಗಲ್ಲ? ಊಟ ಮಾಡದೇ ಇದ್ದರೆ ಮಾಡ್ಕೊಂಡು ಬಾಲೆ ಎಂತ ಮಾಡ್ತಾ ಇದೆ ನೋಡ್ಕೊಂಡು ಸುಮ್ಮನೆ ಮಲ್ಕೆ ಅಲ್ಲಿ ಒಳ್ಳೆ ರೀತಿಲಿ ನಿದ್ರೆ ಮಾಡಿ ಹೇಳು, ಸರಿ ಆಯ್ತದೆಲ್ಲ. ನಾನು ಎಂತ ಹೇಳ್ತಿದ್ದೀನಿ, ನೀವೆಂತ ಹೇಳ್ತಿದ್ದೀರಿ? ಮತ್ತೆ ಎಂತದೆ? ಎಂತ ಹೇಳೋದು ನಾನು? ಈ ಥರ ಸಣ್ಣ ಮಕ್ಕಳ ಥರ ಮಾತಾಡ್ತಾ ಇದ್ರೆ ನಿಂಗಂತೂ ಬುದ್ಧಿ ಇಲ್ಲ. ನಿನ್ನ ಹತ್ರ ಬಂದು ಹೇಳ್ತಾರಲ್ಲ, ನಿನ್ನ ಅಪ್ಪಗೂ ಬುದ್ಧಿ ಇಲ್ಲ ಹಂಗಾರೆ? ಏನು ಮಾತಂತ ಆಡ್ತೀರಿ? ಸೇರಿಸ್ಕಿಬೇಕಿತ್ತಂತೆ. ಎಂತ ಸೇರಿಸ್ಕಿನದ? ಆಟಕ್ಕೆ, ಕಬಡ್ಡಿ ಆಟಕ್ಕೆ ಯಾರ್ಯಾರು ಬೇಕು ಅಂತ ನೋಡಿ ಜನ ಆರಿಸ್ಕೊಂಡು ಸೇರಿಸ್ಕೊಂಬೇಕೇನಲ್ಲ? ಮಾತಾಡ್ತದೆ. ಚೇಣಿ ವಹಿಸ್ಕೊಳಕ್ಕೇನು ನಂದೊಬ್ಬಂದಾರಾಗಲಿ ಯಾರದ್ದಾರಾಗಲಿ ನಿನ್ನಪ್ಪೇನು ಸಣ್ಣ ಮಗುನ? ಹಂಗೆ ಚೇಣಿ ಮಾಡ್ಬೇಕು ಅಂತಿದ್ರೆ ಊರಲ್ಲಿ ಬರಗಾಲ ಆಗಲ್ಲ, ಸೇರ್ಕೊಂಡು ಮಾಡೋಕ್ಕೆ ಹೇಳು. ನಾವು ಮಾಡೋ ಕೆಲ್ಸಕ್ಕೆ ಬಂದು ಎಂತಕ್ಕೆ ಸೇರಬೇಕು? ಅವ್ರೇನು ಹೇಳಿರಲ್ಲ, ನನ್ನ ಅಂದಾಜು ನೀನು ನಿನ್ನ ಅಮ್ಮ ಸೇರಿ ಇವನ್ನೆಲ್ಲ ಇದು ಮಾಡಿರ್ತೀರಿ, ನನಗೆ ಗೊತ್ತು. ಕೇಳ್ತೀನಿ ತಡಿ ನಾನು ಮಾವನ ಹತ್ರ. ಮತ್ತೆ ಹೇಳ್ತೀನಿ ಕೇಳಿಸ್ಕ, ನನ್ನ ವ್ಯವಹಾರದಲ್ಲಿ ತೀರಾ ಇಷ್ಟು ಇಂಟರ್ಫಿಯರ್ ಆಗೋಕ್ಕೆ ಬರಬೇಡ. ಮತ್ತು ನಾನೇನಾದ್ರು ತಿರುಗಿ ಹೇಳೋದು, ನಿನಗೆ ಬೇಜಾರಾಗೋದು ಅವೆಲ್ಲ ಬೇಡ. ನಾ ಏನು ಹೇಳಿದ್ರು ಇದೇ ಥರ ಮಾಡೋದು ನೀವು. ಇದೇ ನಿಮ್ಮಪ್ಪಗೆ ಯಾರು ಹಿಂಗೆ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಇಲ್ಲಪ್ಪ, ಯಾವ ಕಾರಣಕ್ಕೂ ಬೇಜಾರಾಗ್ತಿರಲ್ಲ. ಎಂತಕ್ಕೆ ಬೇಜಾರಾಗಬೇಕು? ಹಾಗೆ ಯಾವ್ದಾರು ಒಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ತಾಕತ್ತಿದ್ರೆ ನಾವೇ ಮಾಡ್ತೀವಿ. ಯಾರೋ ಬೇರೆಯವ್ರು ಮಾಡೋ ಕೆಲಸದಲ್ಲಿ ಹೋಗಿ ನಮ್ಮನ್ನು ಸೇರಿಸ್ಕೊಂಡ್ಲ ಅಂತ ಹೇಳ್ತಾ ಕೂತ್ಕೊಳಲ್ಲ. ನಮ್ಮ ಅಪ್ಪ ಅಂತೂ ಯಾವತ್ತೂ ಅದನ್ನು ಮಾಡಲ್ಲ. ಬೇಜಾರು ಯಾಕಾಗ್ತದೆ? ಮುದ್ದಣೆ, ಅಲ್ಲ ತಡಾತು ಅಂತಿದ್ದೆ, ಈಗ ಹೋಗಿ ಎಷ್ಟೊತ್ತಾತ ಫೋನಲ್ಲಿ ಮಾತಾಡ್ತಾ ಹಂಗಾರೆ?
ಬಂದು ಊಟ ಮಾಡ್ಕೊಂಡು ಹೊಳ್ಳಬಾರ್ದಾ? ಫೋನಲ್ಲಿ ಮಾತಾಡಕ್ಕೆ ನಿಂತು ಬಿಟ್ರೆ ನಿಮಗೆ ಮತ್ತೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಮುದಣ್ಣ ಅಲೇಸ್ದನಾ? ಹಾಂ ಕೇಳಿಸ್ಕೊಂಡೆ ಅಮ್ಮ, ಬರ್ತೀನಿ, ಬಂದೆ. ಬಾಲ್ ಹೆಂಗದಿ ಅಂತ ಕೇಂಡ? ಹಾಂ ಕೇಳಿದೆ ಆರಾಮ ಅದಾಳಂತೆ. ನೋಡು ಪಲ್ಲವಿ, ನಂಗೆ ಟೈಮ್ ಆಯ್ತು, ಹೊರಡ್ಬೇಕು. ಇನ್ನೊಂದು ಸತಿ ಇನ್ನೂ ನಿಧಾನದಿಂದ ಮಾತಾಡೋಕೆ ಅದೇ ಸುಮಾರು. ಇದು ಏನೋ ಹೇಳಬೇಕು ಅಂತ ಅವಾಗಲೇ ನೆನಪು ಮಾಡ್ಕೊಂಡು ನೋಡು, ಚೋಟು ಮೈ ತುಂಬ ಸಾಲ ಮಾಡ್ಕೊಂಡಾನೆ ಅಂತ ನಿಂಗೆ ಯಾರು ಹೇಳಿದ್ದ? ಅಲ್ಲಿ ಯಾರು ಹೇಳೇ ಇದ್ರು ಅಂತ ಮಾಡೋಣ. ನಾವು ಮೈ ತುಂಬನಾರು ಸಾಲ ಮಾಡ್ಕೊತಾನೆ, ತಲೆ ತುಂಬನಾರು ಸಾಲ ಮಾಡ್ಕೊತಾನೆ. ನೀವ್ಯಾರು ಹೋಗಿ ತೀರಿಸ್ತೀರಾ ನೀವು? ಅವನು ಸಾಲ ಮಾಡಾನೆ, ಅವನು ತೀರಿಸ್ಕೊತಾನೆ, ಏನಾರು ಮಾಡ್ತಾನೆ. ನಿಮ್ಗೆ ಯಾಕೆ ತಲೆ ಬಿಸಿ? ಮೈ ತುಂಬ ಸಾಲ ಮಾಡಿ ನಿಮ್ಮ ಹತ್ರ ಏನಾರು ಸಾಲ ತೊಗೊಂಡು ವಾಪಸ್ ಕೊಡದೆ ಏನಾರು ಗೋಳಾಡ್ಸೇನಾ? ಇದ್ದೇ ಕೊನೆ. ಇನ್ನು ಒಂದು ಸತಿ ಈ ಥರ ಏನಾರು ಮಾತಾಡಿದ್ದು ಕೇಳಿಸ್ಕೊಂಡ್ರೆ ಸರಿ ಬೈಸ್ಕಿತೀಯ ನೋಡು, ಹೇಳಿನೇ. ನೋಡಿ, ಇದಕ್ಕೂ ನನಗೆ ಬೈದಿದ್ದೀರಿ. ನಾನು ಬೇರೆ ಯಾರ ಹತ್ರ ಹೇಳಕ್ಕೆ ಹೋದೆ? ನಿಮ್ಮ ಹತ್ರ ಹೇಳಿದ್ದು ಸ್ವಲ್ಪ ಜಾಗ್ರತೆ ಇರಿ ಅಂತ. ಅದಕ್ಕೂ ನನಗೆ ಬೈತೀರಿ. ನಾ ಎಷ್ಟು ಜಾಗೃತಿಯಾಗಿರ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು, ದೇವ್ರು ನಡ್ಸ್ಬಿಟ್ಟು ಅವೆಲ್ಲ ಗೊತ್ತು ನನಗೆ, ಚೆನ್ನಾಗೇ ಗೊತ್ತು. ನೀವೆಲ್ಲ ಹೇಳಿ ಅದನ್ನು ಕಲಿಬೇಕಾಗಿದ್ದಿಲ್ಲ. ನಿಮಗೆ ಒಂದು ಕೆಲಸ ಆಗಿದೆ, ಮಾಡೋಕ್ಕೆಂತ ಕೆಲಸ ಇಲ್ಲ ನೋಡು, ಸುಮ್ಮನೆ ಮಲಗಿರ್ತೀಯಲ್ಲ, ಹಾಗಾಗಿ ಈ ಥರದ ಆಲೋಚನೆ ಎಲ್ಲ ತಲೆ ಒಳಗೆ ಬರೋದು. ಸುಮ್ಮನೆ ಇರಿ ಸಾಕು. ನಾನು ಹಂಗಾರೆ ಈ ಥರ ಏನಾರು ಇದು ಮಾಡಿದ್ರು ನೀವೇನು ಕೇಳೋದೇ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ. ನಾನೇನು ಬೇರೆಯವಳಲ್ಲ ಕೇಳದೆ ಇರೋಕ್ಕೆ. ನನ್ನ ಗಂಡ ಯಾರ ಜೊತೆ ಇರ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ ಕೇಳ್ಬೇಕಾಗ್ತದೆ, ವಿಚಾರಿಸ್ಕೊಂಬೇಕಾಗ್ತದೆ, ಗೊತ್ತಾ? ಅದನ್ನೆಲ್ಲ ಹೇಳಬೇಡಿ ನೀವು. ಯಾವುದೇ ಅದನ್ನು ವಿಚಾರಿಸ್ಕೊಬೇಕು, ಅದನ್ನೇ ವಿಚಾರಿಸ್ಕೊಬೇಕು. ಇದ್ದಿದ್ದು ಎಲ್ಲದರಲ್ಲೂ ಮೂಗು ತೂರ್ಸಕ್ಕೆ ಹೋಗಬಾರ್ದು ಆತಾ. ಈಗ ಇಲ್ಲಿಗೆ ಮಾತು ನಿಲ್ಲಿಸು, ಹೇಳ್ತೀನಿ. ಬೇರೆ ಏನಾರು ಮಾತಿದ್ರೆ ಆಡು, ಈ ವಿಚಾರ ಬಿಡು. ಅಲ್ಲ ಮತ್ತೆ ಅದನ್ನು ಹೇಳ್ತೀನಿ ಕೇಳಿ. ಈಗ ಹೇಳಿದೆ ಅಂತೇಳಿ ಇದನ್ನೇ ಒಂದು ತಲೆಯಲ್ಲಿ ಯೋಚನೆ ಮಾಡಿ ಹೊತ್ತು ಕರೆದು ಅವೆಲ್ಲ ರಂಪ ಮಾಡಬೇಡ. ಸುಮ್ಮನೆ ಹೋಗಿ ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕ. ನಾನು ನಾಳೆ ಮಾವನ ಹತ್ರ ಮಾತಾಡ್ತೀನಿ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಕೇಳಿಸ್ಕ. ಚೋಟು ಕಂಡ್ರಾಗದೇ ಇದ್ದರೂ ಸುಮಾರು ಜನ ಆದರೆ, ನನ್ನ ಪಾಪಣ್ಣನ ಕಂಡ್ರಾಗದೇ ಇದ್ದರೂ ಸುಮಾರು ಜನ ಆದರೆ, ಅವರೆಲ್ಲ ಮಧ್ಯದಲ್ಲಿ ಬಂದು ಹಿಂಗೆ ಹಚ್ಚಾಕ್ ಕೊಡೋಕೆ ನೋಡಿದ್ರು ನೋಡ್ಬೋದು. ಇವ್ರಿಗೆ ಜಗಳ ಬೀಳಲಿ ಅಂತ ಯಾರೋ ನಿನ್ನ ಅಪ್ಪನ ಹತ್ರ ಅದಕ್ಕೆ ಏನೋ ಹೇಳಿರ್ಬೇಕು. ಅಷ್ಟು ಯೋಚನೆ ಮಾಡೋಕ್ಕಾಗದೆ ಅಂದ್ಕೊಂಡು ಇಲ್ಲಿ ನಿನ್ನ ಹತ್ರ ಹೇಳಿ, ನೀ ನನ್ನ ಹತ್ರ ಹೇಳೋಕ್ಕೆ ಬಾಕಿ ಏನು ಬೇಡಪ್ಪ. ನಾನು ಚೇಣಿಗೆಲ್ಲ ಹಂಗೆ ಹೋಗಲ್ಲ, ಮಾಡೋದಾದ್ರೆ ನನಗೆ ಇಲ್ಲಿ ಬೇಕಾದಷ್ಟದೆ ಅಂತ ಹೇಳಿದರೆ ಬೇರೆ ಯಾರು ಏನೂ ಮಾತಾಡ್ತಿರಲ್ಲ. ನೀವು ಅದನ್ನು ಮಾಡಲ್ಲ, ನನಗೆ ಹೇಳಕ್ಕೆ ಬರ್ತೀರಿ ಇಲ್ಲಿ. ಅಲ್ಲ, ಅದು ಹಂಗಲ್ಲ ಗೊತ್ತಾ. ನಾನು ಹೇಳೋದೇ ಒಂದು, ನೀವು ಅರ್ಥ ಮಾಡ್ಕೊಳೋದೇ ಒಂದು. ನಾ ಹೇಳಿದ್ರಲ್ಲಿ ಏನು ತಪ್ಪಿರಲ್ಲ. ನಾನೀಗೇನು ಹೇಳಿದೆ? ಮಾತು ನಿಲ್ಲಿಸು, ಹೋಗಿ ಮಾಡೋ ಕೆಲಸ ಮಾಡು ಅಂದೆ. ನಾನು ಫೋನ್ ಕಟ್ ಮಾಡ್ತೀನಿ. ನಿನಗೆ ಕೆಲಸ ಇಲ್ಲ ಅಂದರೆ ನನಗೆ ಕೆಲಸದೆ, ಟೈಮ್ ಆಯ್ತು ನನಗೆ. ಯಾವಾಗ ನೋಡಿದ್ರು ಇದೇ ಆಯ್ತು ಇವಳಿ, ಬ್ಯಾಡ್ರೆ ಇದು ವಿಚಾರಕ್ಕೆ ತಲೆ ಹಾಕೋದು. ಇಲ್ಲಪ್ಪ, ಈ ಹುಡುಗಿಗೆ ಇವತ್ತು ಎಂತ ಆತಂತ ನೋಡೋದು ನಾನು. ಮೊದಲೇ ಬಂದಮ್ಮ ಬಂದೆ ಬಡ್ಸಿಟ್ಟು. ಓ, ನೀ ಬಡ್ಸಿಡ್ಲನಮ್ಮ, ಇಷ್ಟೊತ್ತು ಕರೆದಿದ್ದು ನೋಡಿ ಬಡ್ಸಿ ಇಟ್ಟೀಯ ಅಂತ ಮಾಡಿದೆ ನಾನು.